ಗೌರವಾನ್ವಿತ ಶ್ರೀ ಎಚ್.ಎನ್. ಮೊಹಮ್ಮದ್ ಇಮಾಮ್ ನಿಯಾಜಿ ಸರ್ ಅವರು ಸಮಾಜ ಸೇವೆ, ಶಿಕ್ಷಣ, ಉದ್ಯಮ, ನಾಯಕತ್ವ ಮತ್ತು ಮಾನವೀಯ ಮೌಲ್ಯಗಳ ಮೂಲಕ ಸಮಾಜದಲ್ಲಿ ತಮ್ಮದೇ ಆದ ವಿಶಿಷ್ಟ ಗುರುತನ್ನ ಮೂಡಿಸಿಕೊಂಡ ವ್ಯಕ್ತಿತ್ವವಾಗಿದ್ದಾರೆ. Hi, this is Farida here, principal of Akash International Public School. On 15 June, we are celebrating Founders Day, a birthday of our beloved chairman, Mr. Imam Niazi sir. This day is very special, as special is our chairperson. Why I call him special? Because not just because of his achievement or leadership quality or because he is a successful person. Just because he has given a free admission for all orphan kids and he has even given free admission for staff children. That is the reason I call him as a humble person, a person who really thinks about education and the future of our children. That's the reason on behalf of Akash family, I wish a very happy birthday to sir. ಅವರ ಜೀವನವು ಕೇವಲ ವೈಯಕ್ತಿಕ ಯಶಸ್ಸಿನ ಕಥೆಯಲ್ಲ, ಅದು ಸಮಾಜದ ಒಳಿತಿಗಾಗಿ ಬದುಕಿನ ಸೇವೆಯ ಪಯಣವಾಗಿದೆ. ಒಬ್ಬ ವ್ಯಕ್ತಿಯ ನಿಜವಾದ ಮಹತ್ವವು ಅವರು ಎಷ್ಟು ಎತ್ತರಕ್ಕೆ ಏರಿದ್ದಾರೆ ಎಂಬುದಲ್ಲ, ಅವರು ಎಷ್ಟು ಜನರನ್ನು ತಮ್ಮೊಂದಿಗೆ ಮುನ್ನಡೆಸಿದ್ದಾರೆ ಎಂಬುದರಲ್ಲಿ ಅಡಗಿದೆ. ಸರ್ ಅವರ ಬಾಲ್ಯ ಮತ್ತು ಕುಟುಂಬ ಜೀವನವನ್ನ ನೋಡುವುದಾದರೆ, ಶ್ರೀ ಎಚ್.ಎನ್. ಮೊಹಮ್ಮದ್ ಇಮಾಮ್ ನಿಯಾಜಿ ಸರ್ ಅವರು 15ನೇ ಜೂನ್ 1973ರಂದು ಹೊಸಪೇಟೆಯಲ್ಲಿ ಜನಿಸಿದರು. ಇವರ ತಂದೆ ಎಚ್.ಎನ್. ಫಕ್ರುದ್ದೀನ್ ಸಾಬ್. ಪ್ರಸ್ತುತ ಅವರು ವಿವಾಹಿತರಾಗಿದ್ದು ಇಬ್ಬರು ಪುತ್ರರನ್ನ ಹೊಂದಿದ್ದಾರೆ. Dad, your courage and love are always inspiration for me. Happy birthday, Dad. Nothing is possible without your love and support. Happiest birthday, Dad. ಮಹನೀಯರ ಶೈಕ್ಷಣಿಕ ಪ್ರವಾಸವನ್ನ ನೋಡುವುದಾದರೆ, ಅವರ ಶಿಕ್ಷಣ ಪಯಣವು ಪರಿಶ್ರಮ ಮತ್ತು ದೃಢ ಸಂಕಲ್ಪದ ಸಂಕೇತವಾಗಿದೆ. ಸರ್ ಅವರು ಪ್ರೀ ಪ್ರೈಮರಿಯನ್ನ LFS ಶಾಲೆಯಲ್ಲಿ, ಪ್ರಾಥಮಿಕ ಶಿಕ್ಷಣವನ್ನ ಲಹರಿ ಶಾಲೆಯಲ್ಲಿ, ಪ್ರೌಢ ಶಿಕ್ಷಣವನ್ನ ಸೇಂಟ್ ಜೋಸೆಫ್ ಶಾಲೆಯಲ್ಲಿ ಹಾಗೂ ಪದವಿ ಪೂರ್ವ ಶಿಕ್ಷಣವನ್ನ TB ಡ್ಯಾಮ್ ಜೂನಿಯರ್ ಕಾಲೇಜಿನಲ್ಲಿ ಮತ್ತು ಉನ್ನತ ಶಿಕ್ಷಣವನ್ನ TMAE ಸಂಸ್ಥೆಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ನಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. I have completed 10th in 1989 and diploma in mechanical engineering in 1992. After completion of diploma, I have opened my hardware shop, steel, cement, paint in 1992. ಶಿಕ್ಷಣ ಎನ್ನುವುದು ಕೇವಲ ಉದ್ಯೋಗ ಪಡೆಯುವ ಸಾಧನವಲ್ಲ, ಅದು ಜೀವನವನ್ನು ರೂಪಿಸುವ ಶಕ್ತಿ. ಸರ್ ಅವರ ಉದ್ಯಮ ಮತ್ತು ಅಭಿವೃದ್ಧಿಯ ಪಯಣವನ್ನ ನಾವು ನೋಡುವುದಾದರೆ, ಶಿಕ್ಷಣದ ನಂತರ ಅವರು ವಿವಿಧ ಉದ್ಯಮ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಸಾಧನೆಯನ್ನ ಮಾಡಿದ್ದಾರೆ. On behalf of St. Joseph Institutions, we wish you a very happy birthday, Mr. Imam. ಯಶಸ್ಸು ನಿಮ್ಮೊಂದಿಗೆ ಉಳಿಯಬಾರದು, ಅದು ಸಮಾಜಕ್ಕೂ ಉಪಯೋಗವಾಗಬೇಕು. Hello Imam, happy birthday to you, many happy returns of the day. I'm very happy to see your progress and you have opened the college up to college it seems. I'm very happy. God bless you and God bless your institution and carry on the future also. You carry on it and I wish you all the progress. ಹಾಗೂ ಸರ್ ಅವರ ಸಾರ್ವಜನಿಕ ಮತ್ತು ರಾಜಕೀಯ ಜೀವನವನ್ನು ನೋಡುವುದಾದರೆ, 2007ರಲ್ಲಿ ಹೊಸಪೇಟೆಯ 12ನೇ ವಾರ್ಡಿನಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಜಯಗಳಿಸಿ ಸಾರ್ವಜನಿಕ ಜೀವನಕ್ಕೆ ಪ್ರವೇಶಿಸಿದರು. ಅವರು ವಿವಿಧ ಹುದ್ದೆಗಳಲ್ಲಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರು, ಹೈದರಾಬಾದ್ ಕರ್ನಾಟಕ ವಿಭಾಗದ ಉಸ್ತುವಾರಿ, ಹೊಸಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ಸಂಘಟನೆಗೆ ಶ್ರಮಿಸಿದ ನಾಯಕರು. 2023ರ ವಿಧಾನಸಭಾ ಚುನಾವಣೆಯಲ್ಲಿಯೂ ಪಕ್ಷದ ಸಂಘಟನೆಗಾಗಿ ಕಾರ್ಯನಿರ್ವಹಿಸಿದ್ದಾರೆ. ಹಾಗೂ ಸರ್ ಅವರ ಸಾಮಾಜಿಕ ಸೇವೆಯ ಪಥವನ್ನ ಗಮನಿಸುವುದಾದರೆ, ಅವರ ಜೀವನದಲ್ಲಿ ಸಮಾಜ ಸೇವೆಗೆ ವಿಶೇಷ ಸ್ಥಾನವಿದೆ. ಅವರು ಅನೇಕ ಸೇವಾ ಕಾರ್ಯಗಳನ್ನ ಕೈಗೊಂಡಿದ್ದಾರೆ. ಸಾಮೂಹಿಕ ವಿವಾಹ, ಆರೋಗ್ಯ ಶಿಬಿರ, ರಕ್ತದಾನ ಶಿಬಿರ, ಹಿರಿಯ ನಾಗರಿಕ ನೆರವು, ವಿಧವಾ ಮತ್ತು ವೃದ್ಧಾಪ್ಯ ವೇತನ, ಅಂಗವಿಕಲರ ನೆರವು, ವಿದ್ಯಾರ್ಥಿ ವೇತನ ಯೋಜನೆಗಳು, ವೈದ್ಯಕೀಯ ನೆರವು ಕಾರ್ಯಕ್ರಮಗಳು. ಇದಲ್ಲದೆ ಸರ್ ಅವರು ಅಂಜುಮನ್ ಖಿದ್ಮತ್ ಎ ಇಸ್ಲಾಂ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಸಮಾಜದ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. ಸಮಾಜ ಸೇವೆಯಲ್ಲಷ್ಟೇ ಅಲ್ಲದೆ ಶಿಕ್ಷಣ ಕ್ಷೇತ್ರದಲ್ಲಿಯೂ ಸಹ ಅಮೂಲ್ಯವಾದ ಕೊಡುಗೆಯನ್ನು ನೀಡಿರುವ ವ್ಯಕ್ತಿ ಇವರಾಗಿದ್ದಾರೆ. ಶಿಕ್ಷಣವು ಸಮಾಜದ ಭವಿಷ್ಯವನ್ನು ರೂಪಿಸುತ್ತದೆ ಎಂಬ ದೃಢ ನಂಬಿಕೆಯಿಂದ ಅವರು ಆಕಾಶ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಮತ್ತು PU ಕಾಲೇಜನ್ನು ಸ್ಥಾಪಿಸಿದರು. ಅವರಿಗೆ ಓದುವ ಅಭ್ಯಾಸವಿದ್ದು ಜೀವನದ ಮೌಲ್ಯಗಳನ್ನು ಬೆಳೆಸುವ ಸಾಹಿತ್ಯದ ಮೇಲೆ ಆಸಕ್ತಿಯನ್ನು ಹೊಂದಿದ್ದಾರೆ. ಭಾರತದ ಮಾಜಿ ರಾಷ್ಟ್ರಪತಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಜೀವನ ಮತ್ತು ಚಿಂತನೆಗಳಿಂದ ಪ್ರೇರಣೆ ಪಡೆದಿದ್ದಾರೆ. ಕನಸು ಕಾಣಿರಿ, ಪರಿಶ್ರಮ ಪಡಿ, ಯಶಸ್ಸು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. जन्मदिन मुबारक हो इमाम, अल्लाह में अच्छा रखो. जन्मदिन मुबारक हो इमाम,
अल्लाह तुम्हें खुश रखे, आबाद रखे, तुम्हारी स्कूल और इम्प्रूव होंगे, बच्चों को इल्म अच्छा हासिल करो। हैप्पी बर्थडे इमाम, अल्लाह तुमना खुश रखे। बहनों की दुआ है आपकी स्कूल सलामत रखे। अस्सलाम वालेकुम रहमतुल्लाहि व बरकातहू। इमाम भाई मेरे क्लासमेट है, TMS पॉलिटेक्निक में डिप्लोमा कर रहे थे हम दोनों भी एक साथ में, और उनका जन्मदिन है आज जन्मदिन उनका मुबारक हो। हैप्पी बर्थडे टू इमाम एंड आई विश all the best for him. Wishing you endless smiles today. Many more happy returns of the day, Imam Uncle. अस्सलाम वालेकुम रहमतुल्लाहि व बरकातहू। हमारे शहर हॉस्पिटल के कौम मिल्लत के खिदमत गुजार आले जनाब HNF इमाम नियाजी साहब को मेरे जानिब से जन्मदिन बहुत बहुत मुबारक हो। ಸರ್ ಅವರಿಗೆ ಜನ್ಮದಿನದ ಶುಭಾಶಯವನ್ನು ಕೋರುತ್ತಾ ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಸಕಲ ಸಂಪತ್ತನ್ನು ಸಹ ದಯಪಾಲಿಸಲಿ ಎಂದು ಕೋರಿಕೊಳ್ಳುತ್ತೇನೆ.